ಇವತ್ತು ನಾಯಿ ಹೌದು ನಾಯಿ ಬಂದ ಮ್ಯಾಗ ಇವ ಇದ್ಲಿ ತಿನ್ನವಾಗ ಅಂದ ರಾಯಿ ಬಂದದ ಒಂದು ತುತ್ತು ರೊಟ್ಟಿ ಒಗಿಯನ ಅವ ಅಂದ ನಾಯಿಗೆ ಹೋಗದ ನಾಯೇನು ಇದ್ಲಿ ತಿಲ್ಲೇನಂದ ಅವನು ನಾಯಿಗೆ ರೊಟ್ಟಿ ಒಗಿಲಿಲ್ಲ. ainda ಎರಡನೇ ಮಾಡ್ತಿ ನಾವು ಹೇಳ್ದ ನೀರಿ ಒಂದು ತುತ್ತು ರೊಟ್ಟಿ ಒಗಿಯುವ ನಾಯಿಗೆ ಅಂದ ಅದಕ್ಕೆ ಹೋಗದು ಅವ ಅಂದ ನಾಯಿಗೆ ಹೋಗದು ನಾ ಏನು ಮಾಡ್ತಿಲ್ಲೇನಂದ. ಶಬಾಷ್ ನಂದರಿ ರೊಟ್ಟಿ ಇದ್ದಿತ್ಲ ಆ ಹೇಳಾಗ ನಿನಗೆ ಹೇಳ್ದ ನೀರಿ ನಾಯಿಗೆ ಒಂದು ರೊಟ್ಟಿ ಒಗಿಯನ ನೀ ತಿಲ್ಲಾರ್ದ ನೀ ನಾಯಿಗೆ ತಿನ್ಸಿದೆ ಅಂತ ಹೇಳಿ ನೀ ರಾಜ ಆಗಿದಿ ನಾವೆಲ್ಲ ಹಿಂಗ ಮಾಡ್ತೀನವ್ರು ಹಿಂಗಾಗಿದೀವ್ ನೋಡಂದ. ಹೌದು ಉತ್ತರ ಕೊಡು ಅಂದ. ಏನದು ಹೇಳಂದ ಆ ಹೇಳಾಗ ಇವ ಹೇಳ್ತಾನ ನಾ ಹುಟ್ಟಿದ ದಿನ ಏನು ಎಷ್ಟೋ ಮಂದಿ ಭಾರತ ಭೂಮಿ ಮ್ಯಾಗ ಹುಟ್ಟಿರ್ಬೇಕು ನಾವ್ ಒಬ್ಬನೇ ರಾಜ ಆಗಿದ ಉಳ್ದವ್ರು ಯಾಕಿಲ್ಲ. ಅವ ಅಂದ ನಿನ್ನ ಪ್ರಶ್ನೆದ ಉತ್ತರ ನನಗೂ ಬರಂಗಿಲ್ಲ ಆದ್ರೂ ಇಲ್ಲಿ ನೆರೆಹಳ್ಳಿ ಒಂದು ಊರದ ಆ ಊರಾಗ ಒಬ್ಬ ವಿದ್ವಾನ್ ಮನುಷ್ಯ ಅದಾನ ಅವ ಮಾತ್ರ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾನ ಹೋಗಂದ. ಹೋಗಂದ ಮೇಲತ್ತ ಅಲ್ಲಿಗೆ ಹೋದ. ಎಲ್ಲ ಪ್ರಜೆಗಳಿಗೆ ಕರ್ಕೊಂಡು ಅಲ್ಲಿಗೆ ಹೋದ ಮ್ಯಾಲತ್ತ ಅವನಿಗೆ ಕೇಳ್ತಾನೆ ನಂದೊಂದು ಪ್ರಶ್ನೆ ಅದ ಅದಕ್ಕೆ ಉತ್ತರ ಕೊಡು ಅಂದ. ಉತ್ತರ ಕೊಡುವನ ಅವ ಕೇಳ್ತಾನೆ ಏನದ ಪ್ರಶ್ನೆ ಹೇಳಿ ನಿಂದಂದ. ಹೌದು ನಾ ಹುಟ್ಟಿದ ದಿನ ಎಷ್ಟೋ ಮಂದಿ ಭಾರತ ದೇಶದಾಗ ಹುಟ್ಟಿರ್ಬೇಕೆ ನಾವ್ ಒಬ್ಬನೇ ರಾಜ ಆಗಿದ ಉಳಿದವ್ರು ಇಲ್ಲ. ನನ್ನ ಪ್ರಜೆಗಳು ಹೇಳಿದ್ರು ಅಲ್ಲಿ ಒಬ್ಬ ಸಾಧುವನ ಅವನೇ ಕೇಳುನಂದ್ರು ಅವ ನಾ ಹೋಗು ತನಕ ಇದ್ಲಿ ತಿಂತಿದ ಇದ್ಲಿ ತಿನ್ನಾವ ಹೇಳ್ದ ಅಲ್ಲಿ ಹೋಗು ಒಬ್ಬ ಸಾಧುವನ ಅಲ್ಲಿ ಹೋಗಿ ನೋಡು ತನಕ ಅವ ಮಣ್ಣು ತಿಂದಾನ ಅದಕ್ಕ ನಿನ್ನ ಹೆಸರು ಹೇಳಾನ ನಿನ್ನ ಬಲಿ ಬಂದಿದ ಅಂದ. ಆಯ್ತಂದ ಅವ ಹೇಳ್ತಾನ ನಾವು ಎಲ್ಲ ಏನು ನಾ ನೀ ಅವ ಮಣ್ಣು ತಿನ್ನವ ಇದ್ಲಿ ತಿನ್ನವ 4 ಮಂದಿ ಮೊದಲಿನ ಜನ್ಮದಾಗ ಏನು ಮಾಡಿದೆವು ಅಂದ್ರೆ 4 ಮಂದಿ ಊಟಕ್ಕೆ ಕೂತಿದೆವು. ಹೌದು ಊಟಕ್ಕೆ ಕೂತು ಸಮಯದೊಳಗ ನೀವು ಇನ್ನೂ ಸೊಡ್ಡ ಮಡ್ಡ ಮಾಡೋದ್ರೊಳಗ ನಂದೊಂದು ರೊಟ್ಟಿತ್ತು ಊಟ ಮಾಡಿ ನಾ ಕೂತಿದ್ದ ಅಷ್ಟ್ರದೊಳಗ ಒಂದು ನಾಯಿ ಬತ್ತು. ಹೌದು ನಾಯಿ ಬಂದ ಮ್ಯಾಗ ಇವ ಇದ್ಲಿ ತಿನ್ನವಾಗ ಅಂದ ರಾಯಿ ಬಂದದ ಒಂದು ತುತ್ತು ರೊಟ್ಟಿ ಒಗಿಯನ ಅವ ಅಂದ ನಾಯಿಗೆ ಹೋಗದ ನಾಯೇನು ಇದ್ಲಿ ತಿಲ್ಲೇನಂದ. ಅವನು ನಾಯಿಗೆ ರೊಟ್ಟಿ ಒಗಿಲಿಲ್ಲ. ainda ಎರಡನೇ ಮಾಡ್ತಿ ನಾವು ಹೇಳ್ದ ನೀರಿ ಒಂದು ತುತ್ತು ರೊಟ್ಟಿ ಒಗಿಯುವ ನಾಯಿಗೆ ಅಂದ ಅದಕ್ಕೆ ಹೋಗದು ಅವ ಅಂದ ನಾಯಿಗೆ ಹೋಗದು ನಾ ಏನು ಮಾಡ್ತಿಲ್ಲೇನಂದ. ಶಬಾಷ್ ನಂದರಿ ರೊಟ್ಟಿ ಇದ್ದಿತ್ಲ. ಆ ಹೇಳಾಗ ನಿನಗೆ ಹೇಳ್ದ ನೀರಿ ನಾಯಿಗೆ ಒಂದು ರೊಟ್ಟಿ ಒಗಿಯನ ನೀ ತಿಲ್ಲಾರ್ದ ನೀ ನಾಯಿಗೆ ತಿನ್ಸಿದೆ ಅಂತ ಹೇಳಿ ನೀ ರಾಜ ಆಗಿದಿ ನಾವೆಲ್ಲ ಹಿಂಗ ಮಾಡ್ತೀನವ್ರು ಹಿಂಗಾಗಿದೀವ್ ನೋಡಂದ. ಹೌದು 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 ಅದಕ್ಕೆ ನಾವೇನು ಬಿತ್ತುತ್ತೇವ್ ನೋಡ್ರಿ ಅದನ್ನೇ ಬೆಳೀತದ. ಹೌದು ಹೌದು ನಾವು ಒಳ್ಳೇದು ಮಾಡಿದೆವು ಅಂದ್ರೆ ನಮ್ಮದು ಒಳ್ಳೇದಾಗ್ತದ ನಾವು ಕೆಟ್ಟದು ಮಾಡಿದೆವು ಅಂದ್ರೆ ನಮ್ಮದು ಕೆಟ್ಟದಾಗ್ತದ. ಇದು ಬಿತ್ತಿ ಬೆಳೆಯುದೇನದ ನೋಡಿ ಇದು ಭೋಗ ಇದು ಮತ್ತೇನಿಲ್ಲ. ಅರ್ಜುನ್ ಕಿವಿ ಕೊಟ್ಟು ಕೇಳ ಕೇಳ ಲಕ್ಷ ಈ ಕಡೆ ಹೇಳ್ರಿ ಅವ್ರದ್ದು ಏನ ಇರ್ಲಿ. ನಮ್ಮ ಇಲ್ಲಿ ಒಬ್ರು ಅಣ್ಣವರು ಬಂದ ಚೇರ್ಮನ್ರು ಒಂದು ಮಾತನ ಪ್ರಶ್ನೆ ಅಂತೇಳಿ ಕೇಳಿದ್ರು ಅವರು. ಸಾಹೇಬರಿಗೆ ಒಂದು ಕೇಳ್ಯಾರ, ಸತ್ಯಪ್ಪ ಮಾಸ್ತರ್ಗೊಂದು ಕೇಳ್ಯಾರ. ಆಚೆ ಕಡೆ ಜೈನ ಧರ್ಮದ ಬಗ್ಗೆ ಅವ್ರಿಗೆ ಕೇಳ್ಯಾರ, ಇಸ್ಲಾಂ ಧರ್ಮದ ಬಗ್ಗೆ ನಮಗ್ ಕೇಳ್ಯಾರ. ಸಾಹೇಬ್ರಿದ್ರ ನಿಮಗೆ ಕೇಳ್ಯಾರ. ಅದು ಈಗ ನಮಾಜ್ ಮಾಡೋ ಸಮಯದೊಳಗ ಕಚ್ಚಿ ಕಳದೆ ನಮಾಜ್ ಮಾಡ್ತಾರ. ಏನು ಕಾರಣ ಅಂತ ಕೇಳ್ಯಾರ ಅವ್ರು. ಹೌದು ನಮ್ಮಲ್ಲಿ ಮೊದಲ ಕುರಾನ್ ಇದು ಪರಮಾತ್ಮನ ಮುಖದಿಂದ ಹುಟ್ಟಿ ಹೌದು ಮರ್ತ್ಯ ಲೋಕಕ್ಕೆ ಬಂತು. ಅದು ಯಾರಲ್ಲಿ ಬಂದಿತ್ತು ಅಂದ್ರೆ ಮೊದಲಿಗೆ ಆದಮ್ ಅಲೈಹಿಸ್ಸಲಾಮ್ ಅಂಥೇಳಿ ನಮ್ಮರದಾಗ ಒಬ್ಬ ಶರಣಾಗಿ ಹೋದ. ಹೌದು 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 ಆದಮ್ ಅಲೈಹಿಸ್ಸಲಾಮ್ ಅಂಥೇಳಿ ಕೈಲಾಸದಿಂದ ಅವನು ಬಲಿ ಇಳಿತು. ಹೌದು ಆ ಕುರಾಣ ಪೂರ್ತಿ ಮುಗಿಬೇಕಾದ್ರೆ ದಿನಕ್ಕೆ ಒಂದೇ ಸನದ ಬರ್ತಿತ್ತು. ಹೌದು ಹಿಂಗ 5 ವರ್ಷದ 14 ದಿವಸನಾಗ ಆ ಪುರಾಣ ಮುಗೀತು.
ಹಾ ಹಾ ಆ ಪುರಾಣದ ಲಾಸ್ಟ್ ಶ್ಲೋಕಿನೊಳಗೆ ಒಂದು ಮಾತು ಬರೆದಿದ್ರು ಅವರು, ನೀವು ಯಾರೇ ನಮೋಜು ಮಾಡುವುದಿದ್ರ ಹಾ ಈ ಅಲ್ಲಾನ ನಾಮಸ್ಮರಣೆಯನ್ನ ಮಾಡಬೇಕಾದ್ರೆ ಹೌದು. ಲುಂಗಿ ಉಟ್ಟು ನಮೋಜು ಮಾಡಿದ್ರಿ ಅಂದ್ರ ಅಲ್ಲಾನ ವರ್ಕರುಣ ಜಲ್ದ್ ಆಗ್ತದ ಅಂತೇಳಿ ಅದರೊಳಗೆ ಬರ್ದಾರ. ಲುಂಗಿ ಹಾ ಹಾ ಈಗ ನಮ್ಮ ಹಳ್ಳಿಗಡ ರೈತರು ದೋತ್ರ ಉಡ್ತಾರ ಅಂತೇಳಿ ಅದು ಲುಂಗಿ ಉಡಂಗಿಲ್ಲತ್ತ ಕಚ್ಚಿ ಇಟ್ಟು ಪದರ್ ಬಿಚ್ಚಿ ಬಿಟ್ರ ಅಂದ್ರೆ ಲುಂಗಿನೇ ಲುಂಗಿ ಆಯ್ತದು. ಅಂತೇಳಿ ಕಚ್ಚಿ ಕಳೆದ ನಮೋಜ್ ಮಾಡುವಂತ ಪದ್ಧತಿ ಬಂದದ. ಹೌದು ಹೌದು. ಸಿಟ್ಟಾಗಂತೂ ಎಲ್ಲ ಲುಂಗಿ ಮೇಲೆ ಇರ್ತಾರ. ನಮ್ಮ ಹಳಗಡ ಜನದ್ದು ಹಾ ಹಳ್ಳಿಗಡ ಜನ ಅಷ್ಟೇ ಕಚ್ಚಿ ಕಳೆದ ಅಂದ್ರೆ ಲುಂಗಿನೇ ಆಯ್ತದ ಕಚ್ಚಿ ಕಳೆನ. ಅದ್ರಾಗ ಏನತ್ತಾನವ, ಆತಿ ಜಬ್ ಖುಲ್ಲಾ ಗಯ ಜಾತಿ ಜಬ್ಬಿ ಖುಲ್ಲಾ ಜಾರ ತೇರಾ ಕ್ಯಾ ಬಂದಿ ಅತ್ತಾನವ. ಹಾ ಬರುವಾಗನು ಖಾಲಿನೇ ಬಂದಿದಿ, ಹೋಗುವಾಗೂ ಖಾಲಿನೇ ಬಂದಿದಿ, ಇಲ್ಲಿ ಏನದು ನಿಂದು ಗಂಟತನವ. ಹೌದು ಹೌದಿಲ್ಲ, ಏನು ಎಲ್ಲಿಂದ ನೀ ಬಂದಂಗೆ ಹೋಗಾಮಿದ್ದಿ ಅಂತೇಳಿ, ಬರುವುದು ಖುಲ್ಲಾನೇ ಹೋಗುದು ಖುಲ್ಲಾನೇ ಅಂತೇಳಿ ಇದು ಈ ರೀತಿ ನಮೋಜು ಮಾಡುವಂಥ ಪದ್ಧತಿ ಬಂದದ. ಅದಕ್ಕಿರ್ಲಿ ಭಾಳ ಭಕ್ತಿದಿಂದ ಈ ಭಗವಂತನ ಸೇವೆಯನ್ನು ಇಲ್ಲಿವರೆಗೆ ಕೇಳಿರಿ. ಹಾ ಹಾ ಇನ್ನು ಸಮಯನೂ ಬಂದದ, ಈ ಕಡೆ ಪೂಜೆ ಟೈಮ್ ಆಗ್ಲಿಕ್ಕೆ ಬಂದದ. ಹೌದು. ನಾವು ನಮ್ಮದಿಟ್ಟು ಒಂದು ಚಾಲ ಹಾಡಿ ಹಾ ಈಚೆ ಕಡೆ ಗೋಪಾಲಗ ಪಾಳೆ ಕೊಡೋನು. ಈ ಸಲ ಇವ ಏನೇನು ದೀಪಸ್ಥಾನ ನೋಡೋನು, ಏನಿಲ್ಲ ಇವನು ಭಾಳ ದಿನ ಆಯ್ತು ಹಾಡ್ಲಗತ್ತಾನ, ಇವಂಗೊಂದು ಎರಡು ಪ್ರಶ್ನೆ ಕೇಳಿಬಿಡೋನು. ಹೇಳ್ಯಾರಲ್ಲ ಇವನು ಹಂಗೆ ಬಿಡುದು ಬ್ಯಾಡ. ಇವನು ಚಣ್ಣಿನೇ ಕಳ್ಕೊಂಡು ಬಿಡು ನೀವು. ಬ್ಯಾಡ್ರಿ. ಹೌದಿಲ್ಲ, ಇವಂಗೊಂದು ಎರಡು ಪ್ರಶ್ನೆ ಏನು ಕೇಳೋದು ಅಂದ್ರೆ, ಏನ್ರಿ ಈಗ ಹಾಲು ಮತ್ತು ಸಂಪ್ರದಾಯದೊಳಗೆ ಹೌದು ಅಲ್ರಿ ಅಲ್ರಿದ ಹಾ ಠೀಕ ಕೊಂತೇವನ ಪದ ಹಾಡುನು. ಯಂಕಣ್ಣಗೌಡರು ಬಿರಾದಾರ ಸೆಕೆಂಡ್ ಟಕ್ಕಳಿಕೆ ಇವರಾದರೂ ಕೂಡ ನಮ್ಮ ಅಲ್ಪಕಲೆಯನ್ನು ಕೇಳಿ ಯಶೀರಾದ ಮೂಲಕ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೋ ಕೊಂತೇವನ ಪದ ಹಾಡ್ರಿ ಅಂತ ಎತ್ತಿಗೆ ನೋಟ್ಬುಕ್